ಎಲ್ರಿಗೂ ನಮಸ್ಕಾರ. ಹೊರಗಡೆ ಬರೋದ ಹಾಗೆ ಮತ್ತು ಬರೆದಿದ್ದ ಹಾಗೆ KGF ಮಾನ್ಸ್ಟರ್ ಹಿಟ್ ಅಂತ. ಸೊ 25ನೇ ದಿನ ಈ ಯಶಸ್ಸನ್ನು ಆಚರಿಸೋದಕ್ಕೆ ಟು ಸೆಲೆಬ್ರೇಟ್ ದಿ ಸಕ್ಸಸ್ ಇವತ್ತು ತಮ್ಮೆಲ್ಲರನ್ನು ಸಂಧಿಸೋದಕ್ಕೆ ಇನ್ನೊಂದು ಅವಕಾಶ ನನಗೂ ಸಿಕ್ಕಿದೆ. ಭಾಳ ಸಂತೋಷವಾಗ್ತಿದೆ. ಒಂಥರ ಇಂಥ ಒಂದು ಭವ್ಯವಾದ ಆ ಕಾಲದಲ್ಲಿ ಭೀಭತ್ಸ ಭಯಂಕರವಾದಂಥ ಒಂದು ಈ ಚಿತ್ರದಲ್ಲಿ ನನಗೂ ಅವಕಾಶ ಸಿಕ್ಕಿದ್ದು ಬಹಳ ಸಂತೋಷ ತಂದಿದೆ. ಇದಕ್ಕೆ ನಾನು ಮೊಟ್ಟ ಮೊದಲು ಈ ಥರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಿಂದೆ ಯಾರೂ ಯೋಚಿಸದ ರೀತಿಯಲ್ಲಿ ಚಿತ್ರವನ್ನು ಮಾಡಿ ತಂದಂಥ ನಿರ್ದೇಶಕರು ಪ್ರಶಾಂತ್ ನೀಲ್ ಅವರಿಗೆ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಎರಡನೇದಾಗಿ ವಿಜಯ್ ಕುಮಾರ್ ಅವರಿಗೂ ನನ್ನ ಅಭಿನಂದನೆಗಳು. ನನಗೆ ಅವರ ಹಿಂದಿನ ಚಿತ್ರದಿಂದ ತುಂಬ ಪರಿಚಿತರಾದಂಥ ಕಾರ್ತಿಕ್ ಗೌಡ ಅವರಿಗೂ ನನ್ನ ಅಭಿನಂದನೆಗಳು. ಈ ರೀತಿಯ ಒಂದು ದೊಡ್ಡ ಈ ಸ್ಕೇಲ್ನಲ್ಲಿ ಇಂಥ ಚಿತ್ರವನ್ನು ಮಾಡಿ ಇದು ಕರ್ನಾಟಕಕ್ಕೆ ಮಾತ್ರವಲ್ಲ ಇಡೀ ರಾಷ್ಟ್ರಕ್ಕೆ ತೋರಿಸಬೇಕು ಅನ್ನೋ ಛಲದಿಂದ ಏನು ವಿಜಯ್ ಕುಮಾರ್ ಅವರು ಈ ಸೆಟ್ ಔಟ್ ಟು ಡೂ ಇಟ್, ಹಸ್ ಡನ್ ಇಟ್, ಆ್ಯಂಡ್ ಮೈ ಹಾರ್ಟಿಯೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಟು ಹಿಮ್ ಇನ್ ದಿಸ್ ಕಾಂಟೆಕ್ಸ್ಟ್. ನನಗೆ ಈ ಪಾತ್ರದಲ್ಲಿ ನಟಿಸಬೇಕು ಅಂತ ಮೊದಲು ಪ್ರಶಾಂತ್ ಬಂದಾಗ ಮೊದಲು ಯಾವ ರೀತಿ ಇದು ಅಂತ ನೀವು ಮಾಡ್ತೀನಿ ಅಂತಂದರೆ ನಾನು ಬರ್ಕೊಂಡು ತಯಾರು ಮಾಡ್ತೀನಿ ಆ ಪಾತ್ರ ಅಂತ ಹೇಳಿದ್ರು. ಓಹೋ ಅಂತ ನನಗೂ ಕೂಡ ಸ್ವಲ್ಪ ಅಚ್ಚರಿ ಆಯಿತು. ಲೆಟ್ ಸಿ ಹೌ ಡು ವೇರ್ ಡು ಐ ಫಿಟ್ ಇನ್ ಟು ದಿಸ್ ಅಂತ ನನಗೂ. ಅದರ ನಂತರ ಕ್ರಮೇಣ ಅವರ ಸೀನ್ಗಳನ್ನು ಕಳಿಸ್ತಲೇ ನೋಡ್ತಲೇ ಚಿತ್ರೀಕರಣದ ಸಮಯದಲ್ಲೂ ಕೂಡ ಅರ್ಥವಾಯ್ತಾ ಹೋಯಿತು. ಈಸ್ ಪ್ರಿಸಿಷನ್, ಅವ್ರಿಗೆ ಏನು ಬೇಕು ಅನ್ನೋದು ಅದು ಸಿಗುವವರೆಗೂ ಅವರು ಅದನ್ನು ಪಡೆಯೋಕೆ ಏನು ಪ್ರಯತ್ನ ಮಾಡ್ತಿದ್ರು. ಒಂಥರ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಆ್ಯಕ್ಟಿಂಗ್ ಅಸೈನ್ಮೆಂಟ್ ಆಲ್ಸೋ. ಯಾಕಂದರೆ ಹಿ ವಾಸ್ ಸೋ ಶ್ಯೂರ್ ಆಫ್ ವಾಟ್ ಹಿ ವಾಂಟೆಡ್ ದಟ್ ಒನ್ ಹ್ಯಾಸ್ ಟು ಬಿ ವೆರಿ ವೆರಿ ಅಲರ್ಟ್ ಟು ಕ್ಯಾರಿ ಔಟ್ ಹಿಸ್ ಇನ್ಸ್ಟ್ರಕ್ಷನ್ಸ್. ನಂತರ ಡಬ್ಬಿಂಗಿಗೆ ಹೋದಾಗ ನಾನು ಡಬ್ಬಿಂಗೆಲ್ಲ ಮರೆತು ಆ ಸ್ಕ್ರೀನಲ್ಲಿ ನೋಡ್ತಿದ್ದ ಹಾಗೆ ನನಗೆ ಎಂಥ ಸ್ಕೇಲಲ್ಲಿ ಇದನ್ನು ಮೌಂಟ್ ಮಾಡಿದ್ದಾರೆ ಅಂತ ಭಾಳ ಆಶ್ಚರ್ಯ ಆಯಿತು. ನಾನು ಒಂದು ಕಡೆ ಅವರಿಗೆ ಅಭಿನಂದಿಸುತ್ತದೆ, ಇಂಥ ಒಂದು ಸ್ಕೇಲಲ್ಲಿ ಈ ಚಿತ್ರವನ್ನು ಎಷ್ಟು ಕೋಟಿ ಖರ್ಚು ಮಾಡಿರ್ಬೋದು ಅಂತ ವಿಜಯ್ ಕುಮಾರ್ ಬಗ್ಗೆ ಅಚ್ಚರಿ ಪಡೆಯುತ್ತದೆ. ಅದನ್ನು ಕ್ಯಾಪ್ಚರ್ ಮಾಡಿದ್ದನ್ನು ರೋಡ್ಗಳು ಅವರು ಮೈ ಗಾಡ್ ಅಂತ ಅನಿಸ್ತು. ಸೊ ನಾನು ಡೈರೆಕ್ಟರ್ ನಾನು ಹೇಳಿ ಇದೇನಿದು ಇಂಥ ಸ್ಕೇಲಲ್ಲಿ ಮೌಂಟ್ ಮಾಡಿಬಿಟ್ಟಿದ್ರೆ ಆ ಲಾರಿಗಳು ಆ ದುಡ್ಡಿನ ಮೇಲೆ ಹೀಗೆ ಸಾಲು ಹೋಗೋದು ನೋಡಿದ್ರೆ ಯಾರೋ ಡೇವಿಡ್ ಲೀನ್ ಫಿಲ್ಮ್ ನೋಡ್ತಿದ್ದ ಹಾಗೆ ನನಗೆ ಅನುಭವ ಆಗ್ತಾ ಇದೆಯಪ್ಪ ಅಂತ ಹೇಳಿದ ಐ ಸೆಟ್ ಔಟ್ ಟು ಸ್ಟಾರ್ಟ್ ಡಬ್ಬಿಂಗ್. ಆ್ಯಂಡ್ ಡಬ್ಬಿಂಗಲ್ಲೂ ಕೂಡ ಅಗೇನ್ ದ ಸೇಮ್ ಪ್ರಿಸಿಷನ್, ದ ಸೇಮ್. ಆ್ಯಂಡ್ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಅಟ್ ಬೇಸ್ನಲ್ಲೇ ಮಾತಾಡಬೇಕು. ನಾವು ಸಾಮಾನ್ಯವಾಗಿ ಅಷ್ಟು ಡಬ್ಬಿಂಗಲ್ಲಿ ಎಷ್ಟು ಪ್ರೊಫೆಷನಲ್ ಆಗಿರಬೇಕು ಅಷ್ಟು ಪ್ರೊಫೆಷನಲ್ ಆಗಿ ಹೆಚ್ಚು ಕಡಿಮೆ ಇರೋದಿಲ್ಲ. ಇನ್ ದ ಸೆನ್ಸ್ ಆ ಸ್ಕ್ರೀನ್ ಒಂದು ಕಡೆ ಮೇಲ್ಗಡೆ ಇರ್ತದೆ, ಮೈಕಿ ಇಲ್ಲಿರ್ತದೆ, ಮಾತಾಡುವಾಗ ಗಂಟಲು ಮೇಲಾದರೆ ಅದು ಬೇಸ್ ತರೋದು ಕಷ್ಟ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನನಗೆ ಆ ಸ್ಕ್ರೀನಿಂದ ಮಾಡೋಕ್ಕಾಗ್ತಿಲ್ಲ, ನೀವು TV ಸ್ಕ್ರೀನು ನಮ್ಮ ಕಣ್ಣು ಲೆವೆಲಿಗೆ ಕೊಡಿ. ಸೊ ನಾನು ವಾಯ್ಸ್ ಲೆವೆಲ್ ಬೇಸ್ ಲೆವೆಲ್ ಅನ್ನೋಂಗೆ ವ್ಯವಸ್ಥೆ ಮಾಡಿದ್ರೆ ನಾನು ಬೆಸ್ಟ್ ಅಂತ ಆ ರೀತಿ ಮಾಡ್ತಾ ಹೋದೆ. ಸೊ ಈ ಮೂರಿಗೂ ಅಭಿನಂದನೆಗಳನ್ನು ಕೊಡುತ್ತಲೇ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಯಶ್. ನಾನು ಅವನಿಗೂ ಈ ಅಕ್ಷರಶಃ ಹಾವುಗೆನ್ನೇ ಇದ್ದು ಹುಡುಗನಿಂದ ನಾನು ನೋಡ್ತಾ ಇದ್ದೀನಿ. ಪ್ರೀತಿ ಇಲ್ಲದ ಮೇಲೆ ಒಂದು ಸೀರಿಯಲ್ ಮಾಡಿದ್ವಿ, ಅದರಲ್ಲಿ ನನ್ನ ಹಿ ಪ್ಲೇಡ್ ಮೈ ಸನ್, ನನ್ನ ಮಗನಾಗಿ ಪಾತ್ರ ಮಾಡಿದ್ದೆ. ಬಟ್ ಹಿ ವಾಸ್ ಅಟ್ ದ್ಯಾಟ್ ಟೈಮ್ ಹಿ ಹ್ಯಾಡ್ ಸೆಟ್ ಇಸ್ ಮೈಂಡ್ ಆ್ಯಂಡ್ ಐಸ್ ಆ್ಯಂಡ್ ಎವ್ರಿಥಿಂಗ್ ಆನ್ ಡಿಫ್ರೆಂಟ್ ಗೋಲ್ ಆಲ್ ಟುಗೆದರ್. ಆ್ಯಂಡ್ ಪ್ರತಿ ದಿವಸ ಅವನು ಶೂಟಿಂಗಿಗೆ ಬಂದಾಗ ಎಲ್ಲ ಹುಡುಗ ನಂತರ ಒಂದು ಪ್ರಶ್ನೆಗಳ ಸುರಿಮಳೆ. ನಾನು ನಮ್ಮ ದಿವಸ ಮಾತು ಜಾಸ್ತಿ ಇದೆ, ಬಾಯಿಪಾಠ ಮಾಡಿ ನಾವು ನಿನ್ನ ಜೊತೆ ಕೂತ್ಕೋತೀನಿ ನಿನ್ನ ಜೊತೆ ಅಂತ ಹೇಳಿ
ಆ ಸುಮಾರು ಎಷ್ಟು ಒಂದು 10 ವರ್ಷದ ಹಿಂದೆ, 10 ವರ್ಷಕ್ಕಿಂತ ಜಾಸ್ತಿ. ಅಲ್ಲಿಂದ ಆತನ ಬೆಳವಣಿಗೆಯನ್ನು ನಾನು ನೋಡ್ತಾನೆ ಬಂದಿದ್ದೀನಿ. ಆಮೇಲೆ ಯಶ್ ಜೊತೆ 3-4 ಚಿತ್ರಗಳಲ್ಲಿ 3 ಚಿತ್ರಗಳಲ್ಲಿ ನಟಿಸಿದೆ. ಇದು 4ನೇ ಚಿತ್ರ. ಹಂತ ಹಂತವಾಗಿ ಅವನು ಬೆಳೆಯುತ್ತಿದ್ದನ್ನು ನೋಡ್ತಿದ್ದ ಹಾಗೆ ಯಶಸ್ಸಿನ ಮೆಟ್ಲುಗಳನ್ನು ಏರೋದನ್ನು ನೋಡಿದೆ. ಈಗ ಅದೇ ಕೆಲವರು ನಾವೆಲ್ಲ ಒಂದೊಂದೇ ಮೆಟ್ಲು ಹತ್ತಿ ಮೇಲೆ ಬಂದವರಾದರೆ ಒಂದೇ ಸಲ 10 ಮೆಟ್ಲುಗಳನ್ನು ಹತ್ತಿ ಬಿಟ್ಟಿದ್ದಾನೆ. ಯಶ್ ಹತ್ತಕ್ಕೆ ಅವರಿಗೆ ಯಶ್ಗೂ ಕೂಡ ಭಾಳ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಕಳುಹಿಸುತ್ತೇನೆ. ಮತ್ತು ಆಗಲೇ ನಿರ್ದೇಶಕರು ಹೇಳಿದಾಗೆ ಮಾಧ್ಯಮದವರು ತಲೆ ಮೇಲೆ ಹೊತ್ತುಕೊಂಡು ಈ ಚಿತ್ರವನ್ನು ಮೆರೆಸಿ ನಂತರ ಇದೇನು ಇವತ್ತು ಭಾರತಾದ್ಯಂತ ಅನೇಕ ಬೇರೆ ಭಾಷೆಗಳಲ್ಲೂ ಕೂಡ ಇನ್ನು ಬಿಡುಗಡೆ ಆಗಿದೆ. ಅಲ್ಲಿ ಅದರಲ್ಲೂ ಕೂಡ ನಾನು ಅದರ ಯಶಸ್ಸನ್ನು ನೋಡಿ ಆಶ್ಚರ್ಯಪಟ್ಟಿದ್ದೀನಿ. ಅವರಿಗೆ ತಮ್ಮೆಲ್ಲರಿಗೂ ತಾವು ಏನು ಅವರಿಗೆ ಇಷ್ಟೊಂದು ಬೆಂಬಲ ಸೂಚಿಸಿದ್ದೀರಿ. ಮಾಧ್ಯಮದವರಿಗೂ ನಮ್ಮ ಅಚ್ಯುತ್ ಕುಮಾರ್ ಅವರು ಬಂದಿದ್ದಾರೆ, ಬನ್ನಿ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಲೇ ಇನ್ನು ಒಂದು ವಿಚಾರವನ್ನು ನಾನಿಲ್ಲಿ ಹೇಳಬೇಕಾಗಿದೆ. ಅದನ್ನು ಐ ಶುಡ್ ಆಲ್ಸೋ ಥ್ಯಾಂಕ್ ಇನ್ ದಿಸ್ ಕಾಂಟೆಕ್ಸ್ಟ್. ನಮಗೆ ಯಾವತ್ತೂ ನಾವು ಸ್ವಲ್ಪ ಡಬ್ಬಿಂಗ್ ಮುಗಿಸಿದ ಮೇಲೆ ಕನ್ನಡದ್ದು ನಾನು ಕೂಡ ಹೊರದೇಶಕ್ಕೆಲ್ಲ ಹೋಗಿದ್ದೆ. ಅಲ್ಲಿಂದ ಬಂದ ತಕ್ಷಣ ಯಶ್ ಹಿಂದಿನೂ ನಾನೇ ಮಾಡಬೇಕು, ಅದು ಯಾಕೋ ವಾಯ್ಸ್ ಮ್ಯಾಚ್ ಆಗ್ತಿಲ್ಲ ಅಂತ ಅವರು ಹೇಳಿದ್ರು. ಆಮೇಲೆ ನಾವು ಡಬ್ಬಿಂಗಿಗೆ ಹೋದ ದಿವಸವೇ ರಾಧಿಕಾ ಹಾಸ್ಪಿಟಲ್ ಡೆಲಿವರಿಗೆ ಬೇಬಿ ಡಾಟರ್, ಅವರು ಆ ಕಡೆ ಪ್ರಶಾಂತ್ ವಾಸ್ ಬಿಸಿ ವಿತ್ ಸಮಥಿಂಗ್ ಎಲ್ಸ್. ನನಗೆ ಭಾಳ ವರ್ಷಗಳ ನಂತರ ಹಿಂದಿ ಮಾತಾಡ್ತಿದ್ದೀನಿ. ಇದೇನಿದು ಯಾರನ್ನು ಕೂರಿಸೋದು ಅಂತ ಹೇಳಿ ಕಡೆ ನಾನು ನನ್ನ ಪತ್ನಿ ಗಾಯತ್ರಿ ಅವರಿಗೇನೆ ಹೇಳ್ಕೊಂಡು, ನನಗೆ ಇದು ಬಹಳ ವರ್ಷಗಳಾಗಿದೆ. ಶಿ ಬೀಯಿಂಗ್ ಫ್ರಮ್ ಅವರ ಹಿನ್ನೆಲೆ UP ಪಂಜಾಬ್ ಬಾಂಬೆಲಿ ಬೆಳೆದವರು. ಸೊ ನೀನೇ ಕೂತ್ಕೋ ಒಳಗಡೆ ಟು ಚೆಕ್ ಮೈ ಹಿಂದಿ, ನನ್ನ ಕನ್ನಡ ಆ್ಯಕ್ಸೆಂಟ್ ಅಥವಾ ಕೊಂಕಣಿ ಆ್ಯಕ್ಸೆಂಟ್ ಬಂದರೆ ಕಷ್ಟವಾಗ್ತದೆ ಅಂತ ಅವಳು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಜೊತೆ ಕೂತು ನನ್ನ ಹಿಂದಿ ತಪ್ಪಾಗದಂತೆ ನೋಡಿಕೊಂಡಿದ್ದಕ್ಕೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಈ ಚಿತ್ರದ ಯಶಸ್ಸಿಗೆ ಅವರಿಗೂ ಕೂಡ ಅಭಿನಂದನೆಗಳನ್ನು ನಾನು ಕೊಡಬೇಕಾಗಿದೆ. ಒಟ್ಟಿನಲ್ಲಿ ಸಾರಾಂಶ, ಅಭೂತಪೂರ್ವವಾದ ಈ ಚಿತ್ರದ ಯಶಸ್ಸು ನಾಡಿನಾದ್ಯಂತ ಮಾತ್ರವಲ್ಲ ಇಡೀ ದೇಶದಾದ್ಯಂತ ಸಾಧಿಸಿದ್ದು ವಿಜಯ್ ಕುಮಾರ್ ಅವರಿಗೆ ಸಲ್ಲಬೇಕಾದಂತಹ ಅವರ ಅಭಿನಂದನೆಗಳು. ನಾನು ಐ ಆಮ್ ಜಸ್ಟ್ ಅನೇಬಲ್ ಟು ಪುಟ್ ಇಟ್ ಇನ್ ಟು ವರ್ಡ್ಸ್. ಬಟ್ ಒಂದು ಈ ಸಂದರ್ಭದಲ್ಲಿ ಭಾಳ ಪ್ರಸ್ತುತವಾದ ವಿಚಾರ ಒಂದೇ, ಇದನ್ನು ನಾನು ಹೇಳುತ್ತೇನೆ. ಯಾಕಂದರೆ ಇಲ್ಲಿ ಪರಭಾಷಾ ಚಿತ್ರಗಳನ್ನು ಡಬ್ಬಿಂಗ್ ಮಾಡಕೂಡದು ಅಂತ ವಿಚಾರ ಇತ್ತು. ಅದನ್ನು ಈ ಚಿತ್ರ ಬೇರೆ ಭಾಷೆಗಳಲ್ಲೆಲ್ಲ ಹೋಗಿದ ಮೇಲೆ ನಾವು ಕೂಡ ಅದನ್ನು ವಿ ಹ್ಯಾವ್ ಟು ರಿವಿಸಿಟೆಡ್ ಆ್ಯಂಡ್ ಆಲ್ರೆಡಿ ಪೀಪಲ್ ಆರ್ ಓಪನಿಂಗ್ ಅಪ್ ದರ್ ಮೈಂಡ್ಸ್. ಈ ಥರದ ಯೋಚನೆಯನ್ನು ಎಲ್ಲರೂ ಮಾಡಲಿ ಕರ್ನಾಟಕದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಅಭಿನಂದನೆಗಳನ್ನು ನಿರ್ದೇಶಕರಿಗೂ, ನಿರ್ಮಾಪಕರಿಗೂ ಮತ್ತು ಮುಖ್ಯವಾಗಿ ನಮ್ಮ ಕ್ಯಾಮರಾಮನ್ ಅವರಿಗೂ, ಭುವನ್ ಅವರಿಗೂ ಮತ್ತು ಎಲ್ಲಕ್ಕಿಂತ ಒಂದೇ ಸಲ 10-20 ಮೆಟ್ಟಿಲುಗಳನ್ನು ಹತ್ತಿದ ಯಶಸ್ಸಿನ ಮೆಟ್ಟಿಲನ್ನು ಹತ್ತಿದ ಯಶಸ್ಸಿಗೆ ಈ ಯಶಸ್ಸಿಗೆ ಅಭಿನಂದನೆಗಳನ್ನು ಹೇಳಬೇಕು. ಧನ್ಯವಾದ.